ನಮಸ್ಕಾರ ರೀ ಎಲ್ಲರಿಗೂ. ಜೈ ಶ್ರೀರಾಮ್. ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ರೀ. ಬರ್ರಿ ಇವತ್ತು ಅನ್ನದ ಜೊತೆಗೆ ಇಡ್ಲಿ ಜೊತೆಗೆ ಟೇಸ್ಟಿ ಅಂತ ಸಾಂಬಾರು ಮಾಡೋಣಂತ. ನಾನಿಲ್ಲೇ 1 ಕಪ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ಅರಿಶಿನ, ಸ್ವಲ್ಪ ಜೀರಿಗೆ ಹಾಕಿ ಕುಕ್ಕರ್ನಾಗ ಇಟ್ಬಿಡ್ರಿ. ಈ ಕಡೆ ಒಂದು ಹಂಚಿಟ್ಟು ಅದ್ರಾಗ 1-2 ಉಳ್ಳಾಗಡ್ಡಿ ದೊಡ್ಡದಾಗಿ ಹೆಚ್ಕೊಂಡು ಹಸಿ ಉಳ್ಳಾಗಡ್ಡಿನ ಹುರ್ಕೊಂಡು ಬಿಡ್ರಿ. ಎಣ್ಣೆ ಏನು ಹಾಕಕ್ಕೆ ಹೋಗ್ಬೇಡ್ರಿ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ಮಟನೂ ಹುರ್ಕೊಡ್ರಿ. ಇವನ್ನ ಒಂದ್ರಾಗ ತೆಗೆದಿಟ್ಕೊಂಡ್ಬಿಡ್ರಿ. ಅದಕ್ಕೆ ಆಮೇಲೆ ಹಂಚಿನಾಗ ಸ್ವಲ್ಪ ಕೊಬ್ಬರಿ, ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಹುರ್ಕೊಳ್ರಿ. ಒಂದು 4 ಟೊಮಾಟಿ ಹೆಚ್ಚಿ ಅವನು ಹಿಂಗೆ ಹುರ್ಕೊಂಡ್ಬಿಡ್ರಿ. ಅವು ಮ್ಯಾಲಿನ ಸಿಪ್ಪಿ ಬಿಡುವವರೆಗೂ ಹುರ್ಕೊಳ್ರಿ. ಇವೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ರಿ. ಇದಕ್ಕೆ 1.5 ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಳ್ರಿ. ಮನ್ಯಾಗ ಮಾಡಿದ್ದೆ ಸಾಂಬಾರು ಮಸಾಲ ಹಾಕಕತ್ತೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸಿ ಮಾಡ್ಕೊಳ್ರಿ. ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡೇನ್ರಿ. ಅದನ್ನು ಪೇಸ್ಟ್ ರೆಡಿ ಆಗೈತ್ರಿ. ಬ್ಯಾಳಿನೂ ಚಲೋ ತಂಗೆ ಕುದ್ದಾವ್ರಿ. ಇದಕ್ಕೂ ಸ್ವಲ್ಪ ಖಾರ ಪುಡಿ, ಉಪ್ಪು, ನೀರು ಹಾಕಿ ಚಲೋ ತಂಗೆ ಕಲಿಸ್ಕೊಳ್ರಿ. ಸ್ವಲ್ಪ ಬೆಲ್ಲ ಹಾಕ್ರಿ. ಇದು ಆಪ್ಷನಲ್ಲ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವು, ಆಮೇಲೆ ಪೇಸ್ಟ್ ರೆಡಿಯಾಗಿತ್ತಲ್ರಿ ಟೊಮಾಟಿ ಹುರ್ಕೊಂಡಿದ್ದೆಲ್ಲ ಅದನ್ನು ಹಾಕ್ರಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಕೊಂಡು ಬಿಡ್ರಿ. ಈಗ ಒಂದು ವಡ್ಪ ಹೇಳ್ತೀನಿ ಕೇಳ್ರಿ. ಮಲ್ಮಲ್ಲಂಗಿ ಮೈಯಾಗ ಮದ್ರಾಸ್ ವಾಚೆ ಕೈಯಾಗ, ಮಹಾಲಕ್ಷ್ಮಿ ಅಂತ ಮಡ್ದಿ ಕಟ್ಕೊಂಡು ಮಲ್ಲಿಕಾರ್ಜುನ್ಗೆ ಹೋಗ್ತಾರೆ. ಕುದಿಸಿರುವಂಥ ಬ್ಯಾಳಿನ ಇದಕ್ಕೆ ಹಾಕ್ರಿ. ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ಕೊಳ್ರಿ. ಒಂದು 5 ನಿಮಿಷ ಇದನ್ನು ಚಲೋ ತಂಗೆ ಕುದಿಯಾಕ್ಬಿಡ್ರಿ. ಬಿಸಿ ಬಿಸಿ ಅನ್ನದ ಜೊತೆಗೆ ಈ ಸಾಂಬಾರು ಟೇಸ್ಟ್ ಸೂಪರ್ ಆಗಿರ್ತೈತೆ ರೀ. ಇಡ್ಲಿ ಜೊತೆಗಂತೂ ಇನ್ನೂ ಚಲೋ ಇರ್ತೈತೆ ರೀ ಟೇಸ್ಟ್. ಒಂದ್ಸಲ ಟ್ರೈ ಮಾಡಿ ಕಮೆಂಟ್ನಾಗ ತಿಳಿಸ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗಂದು ಸಿಗೋಣ್ರಿ. ಅಲ್ಲಿವರೆಗೂ ಚಿಂತೆ ಬಿಡ್ರಿ, ನಕ್ಕೊಂತ ಇರ್ರಿ. ಜೈ ಶ್ರೀರಾಮ್.